ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸುವ ನಾಗರಿಕ ಸೇವೆಗಳ ಪರೀಕ್ಷೆ ತುಂಬಾನೇ ಟಫ್ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಪರೀಕ್ಷೆಗಳನ್ನು ಸಾಮಾನ್ಯ IAS ಪರೀಕ್ಷೆ ಅಂತಲೇ ಕರೀತಾರೆ. UPSC ಪ್ರತಿ ವರ್ಷ ನಾಗರಿಕ ಸೇವೆಗಳಾದ IAS, IPS, IFS ಸೇರಿದಂತೆ ವಿವಿಧ ಕೇಂದ್ರ ಸರ್ಕಾರಿ ನಾಗರಿಕ ಸೇವೆಗಳಿಗೆ ಪರೀಕ್ಷೆ ನಡೆಸುತ್ತೆ. ಲಕ್ಷಾಂತರ ಯುವಜನತೆ ಪರೀಕ್ಷೆ ಬರೆದರೂ ಸಹ ಆಯ್ಕೆಯಾಗೋದು ಸಾವಿರಕ್ಕೂ ಕಡಿಮೆ ಅಭ್ಯರ್ಥಿಗಳು. ಅಂದಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು UPSC ಪರೀಕ್ಷೆ ಕ್ಲಿಯರ್ ಮಾಡಿದ ಸಾಧಕರೊಬ್ಬರ ಬಗ್ಗೆ ಮಾತನಾಡ್ತಿದ್ದೀವಿ. ಇವರು ಭಾರತೀಯ ಕ್ರಿಕೆಟಿಗರೂ ಸಹ. ಆದರೆ ಟೀಮ್ ಇಂಡಿಯಾದಲ್ಲಿ ಆಡುವ ಮೊದಲೇ ಸಿವಿಲ್ ಸೇವೆಗಳ ಪರೀಕ್ಷೆ ಕ್ಲಿಯರ್ ಮಾಡಿದ್ರು. ಅವರು ಯಾರು, ಅವರ ಸಾಧನೆಯ ಕುರಿತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಮಯ್ ಖುರೇಷಿಯಾ. ಇವರ ಪೂರ್ಣ ಹೆಸರು ಅಮಯ್ ರಾಮ್ ಸೇವಕ್ ಖುರೇಷಿಯಾ. ಇವರು ಜನಿಸಿದ್ದು 1972 ಮೇ 18ರಂದು. ಮೂಲತಃ ಮಧ್ಯಪ್ರದೇಶ ರಾಜ್ಯದ ಜಬಲ್ಪುರ್ ಪ್ರಾಂತ್ಯದವರು. ಇವರು ಭಾರತದ ಮಾಜಿ ಕ್ರಿಕೆಟಿಗರೂ ಆಗಿದ್ದು, ಟೀಮ್ ಇಂಡಿಯಾ ಜರ್ಸಿ ಧರಿಸಿ ODIಗೆ ಆಡುವ ಮೊದಲೇ ದೇಶದ ಕಠಿಣ ಪರೀಕ್ಷೆಯಾದ UPSC ಸಿವಿಲ್ ಪರೀಕ್ಷೆಯನ್ನ ಪಾಸ್ ಮಾಡಿದರು. ಅಮಯ್ ಖುರೇಷಿಯಾ ಅವರು ತಮ್ಮ 17ನೇ ವಯಸ್ಸಿಗೆ ಕ್ರಿಕೆಟ್ ಆಟ ಆರಂಭಿಸಿದ್ರು. ಆದರೆ ಟೀಮ್ ಇಂಡಿಯಾದಿಂದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಟ ಆಡುವ ಮೊದಲೇ UPSC ಪರೀಕ್ಷೆಯಲ್ಲಿ ಯಶಸ್ಸನ್ನ ಕಂಡಿದ್ರು. ತಮ್ಮ ಮೊದಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಪಂದ್ಯವಾಡಿದ್ದು 1999ರಲ್ಲಿ ಶ್ರೀಲಂಕಾ ವಿರುದ್ಧ. ಮೊದಲ ODIನಲ್ಲಿ 45 ಬಾಲ್ಗಳಿಗೆ 57 ರನ್ ಗಳಿಸಿ ಎಲ್ಲರ ಗಮನ ಸೆಳೆದಿದ್ರು. ಆದರೆ ನಂತರದಲ್ಲಿ ತಮ್ಮ ಇದೇ ವರ್ಚಸ್ಸನ್ನ ಕ್ರಿಕೆಟ್ನಲ್ಲಿ ಕಾಪಾಡಿಕೊಳ್ಳುವಲ್ಲಿ ವಿಫಲರಾದರು. ಆದ್ದರಿಂದ ನಂತರದ ಕೆಲವು ವರ್ಷಗಳಲ್ಲಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಕ್ಕೆ ಗುಡ್ ಬೈ ಹೇಳಿದರು. ಇವರು ಕೇವಲ 12 ODI ಮ್ಯಾಚ್ಗಳನ್ನು ಆಡಿ 149 ರನ್ಗಳನ್ನಷ್ಟೇ ಗಳಿಸಿದ್ರು. 2001ರ ಶ್ರೀಲಂಕಾ ವಿರುದ್ಧದ ಪಂದ್ಯವೇ ಇವರ ಕೊನೆಯ ಮ್ಯಾಚ್. ಮಧ್ಯಪ್ರದೇಶದ ಪರವಾಗಿ 119 ಫಸ್ಟ್ ಕ್ಲಾಸ್ ಮ್ಯಾಚ್ ಆಡುವ ಮೂಲಕ 7,000 ರನ್ ಅನ್ನು ಕಲೆ ಹಾಕಿದ್ರು. 2007ರ ಏಪ್ರಿಲ್ 22ರಂದು ತಮ್ಮ ಫಸ್ಟ್ ಕ್ಲಾಸ್ ಟೂರ್ನಿಗಳಿಗೆ ವಿದಾಯ ಹೇಳಿ ನಿವೃತ್ತಿ ಪಡೆದರು.